10 ನಿಮಿಷಕ್ಕೆ ವೇಮ್ಗಲಿಂದ ಕೋಲಾರ ಕರ್ಕೊಂಡ್ಬಂದ್ಬಿಟ್ಟವನ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು 16th ಡೇ ಮಿನಿ ಬ್ಲಾಗ್ಗೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಬೆಳಗ್ಗೆ ನಮ್ಮಮ್ಮ ಫುಲ್ಲು ಹೋಗಿತ್ತವ್ರು ಗೈಸ್. ಯಾಕಂದ್ರೆ ನಮ್ಮೂರು ಕರ್ಗ ಟೈಮಲ್ಲಿ ಬೇರೆಯವ್ರ ಹತ್ರ ಮರಗಳಿಸ್ಕೊಂಡ್ ಬಂದಿದ್ರೆ ಲೈಟ್ಗಳು ಹಾಕೋಣ ಅಂತ. ಬಿಚ್ಚಿದಿಲ್ಲ, ಮೊನ್ನೆ ಬಿಚ್ಚಿಕ್ಕಿದ್ರೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರು ಗೈಸ್. ನನ್ಗಂತೂ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಏನ್ ಗೊತ್ತಾ ಗೈಸ್, ಇಂಥವ್ರಿಗೆ ಏನ್ ಹೇಳ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಮನೆ ಹತ್ರ ಮರಗ್ಲಾಕಿದ್ ಗೈಸ್, ಅದನ್ನೂ ಬಿಟ್ಟಿಲ್ಲ, ಎತ್ಕೊಂಡು ಹೋಗ್ಬಿಟ್ಟವ್ರೆ. ಎಷ್ಟು ಚೀಪ್ ಅಂದ್ರೆ ಮರಗ್ನೂ ಬಿಟ್ಟಿಲ್ಲ ಗೈಸ್. ನನ್ ನೆನ್ಸ್ಕೊಂಡ್ರೆ ನಿರ್ಬಿಡೋಣ ಅನ್ಸ್ತೈತ್ ಗೈಸ್. ಇವಾಗ ಮರಗ್ಲೇ ಬಿಟ್ಟಿಲ್ಲ, ಮುಂದಕ್ಕೆ ಇನ್ನೇನೇನೆಲ್ಲ ಬಿಡಲ್ಲ ಗೈಸ್ ಇವರು. ಇಂಥ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ಕಮೆಂಟ್ ಮಾಡಿ ನೀವೇ. ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಇರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀನಿ. ಇವ್ನಿಗೆ ಬೇಗ ಹೋಗೋ ಅಂತ ಹೇಳಿದ್ಕೆ 10 ನಿಮಿಷಕ್ಕೆ ವೇಮ್ಗಲಿಂದ ಕೋಲಾರ ಕರ್ಕೊಂಡು ಹೋಗ್ಬಿಟ್ಟವನು ಗೈಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮತ್ತೆ ಕಾಲೇಜ್ ಹತ್ರ ಬಂದು ಎಕ್ಸಾಮ್ ಇದೆ ಅಂದ್ಬಿಟ್ಟು 2 ಕ್ಯಾನ್ ನೀರು ಎತ್ಕೊಂಬರಕ್ಕೆ ಹೋಗ್ತಾ ಇದ್ರಿ ಗೈಸ್. ಯಾವ ಊಟ ಕೂಡ ಮಾಡಿಲ್ಲ ಗೈಸ್, ಇನ್ನ ಹೊಟ್ಟೆ ಹಸಿತೈತೆ, ನಿದ್ದೆ ಇಲ್ಲ ಗೈಸ್. ನನ್ನ ಪರಿಸ್ಥಿತಿ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇನ್ನೇನು ಎಕ್ಸಾಮ್ಗೆ ಹೋಗ್ಬೇಕು ಗೈಸ್. ಇವಾಗ ಓದ್ಕೊಂತಾರೆ ಗೈಸ್, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗೈಸ್ ಇವರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.